ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬ್ಲೆಸಿಕಾ. ರಾಷ್ಟ್ರ ರಕ್ಷಣೆ ಎಂದು ಬಂದಾಗ ಕೆಲವರು ಯುದ್ಧದಿಂದಲೇ ರಾಷ್ಟ್ರವನ್ನು ರಕ್ಷಿಸಬಹುದು ಎಂದು ಯೋಚಿಸಿ ಸುಮ್ಮನಾಗಿ ಬಿಡುತ್ತಾರೆ. ಆದರೆ ರಾಷ್ಟ್ರವನ್ನು ಬರೀ ಯುದ್ಧದಿಂದ ಅಷ್ಟೇ ಅಲ್ಲ, ಇನ್ನು ಅನೇಕ ಒಳ್ಳೆಯ ರೀತಿಯಿಂದಲೂ ರಾಷ್ಟ್ರವನ್ನು ರಕ್ಷಿಸಬಹುದು. ಹೇಗೆ ಎಂದು ನಾನು ಇಂದು ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಪಾತ್ರ ಎಂಬ ಭಾಷಣದಲ್ಲಿ ನನ್ನ ಅನಿಸಿಕೆಗಳನ್ನು ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ. ರಾಷ್ಟ್ರ ರಕ್ಷಣೆಯಲ್ಲಿ ಎಲ್ಲರ ಪಾತ್ರವು ಪ್ರಮುಖವಾಗಿದೆ. ರಾಷ್ಟ್ರ ರಕ್ಷಣೆಯು ಎಲ್ಲರ ಜವಾಬ್ದಾರಿಯೂ ಹೌದು. ವಿದ್ಯೆಗೆ ತಕ್ಕ ಉದ್ಯೋಗ ಸಿಗಲಿಲ್ಲ ಎಂದು ಚಿಂತಿಸುವ ಬದಲು ವಿದ್ಯಾವಂತ ಯುವಕರು ತಮ್ಮ ಕೌಶಲ್ಯಗಳಿಗೆ ಅನುಗುಣವಾಗಿ ಕೆಲಸದ ಆಯ್ಕೆ ಮಾಡಿಕೊಳ್ಳುವುದರಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಈ ರೀತಿಯಲ್ಲಿ ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಪಾತ್ರವನ್ನು ನಿರ್ವಹಿಸಬಹುದು. ಹಾಗೂ ಜಾತೀಯತೆ ಎಂಬ ವಿಷಬೀಜವನ್ನು ಕಿತ್ತು ಹಾಕಿ ನಾವೆಲ್ಲರೂ ಒಂದೇ ಎಂದು ಒಗ್ಗೂಡಿದಾಗ ಅಲ್ಲಿಯೂ ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಪಾತ್ರವನ್ನು ವಹಿಸಬಹುದು. ಸಕಾರಾತ್ಮಕ ಅಂಶಗಳಿಗೆ ಪ್ರೋತ್ಸಾಹಿಸಿ ನಕಾರಾತ್ಮಕ ಆಲೋಚನೆಗಳನ್ನು ನಾಶ ಮಾಡಿದಾಗ ರಾಷ್ಟ್ರ ರಕ್ಷಣೆ ಸದೃಢವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಂದು ದೇಶದ ಸಮಸ್ಯೆಗಳ ವಾಸ್ತವ ಚಿತ್ರಣವನ್ನು ಅರಿತು ನಾವು ಜಾಗೃತಿಗೊಂಡು ಸಮಾಜವನ್ನು ಜಾಗೃತಿಗೊಳಿಸುವುದರಲ್ಲಿ ರಾಷ್ಟ್ರ ರಕ್ಷಣೆಯ ನಿರಂತರ ಕೆಲಸ ಸಾಗುತ್ತಾ ಇರುತ್ತದೆ. ಒಂದು ದೇಶದ ಅಸ್ತಿತ್ವ ಹಾಗೂ ರಾಷ್ಟ್ರ ರಕ್ಷಣೆ ಪ್ರತಿಯೊಬ್ಬರ ಪ್ರಜೆಯನ್ನು ಆಧರಿಸಿಕೊಂಡಿದೆ. ಸಮಾಜದ ಆರ್ಥಿಕ ಅಭಿವೃದ್ಧಿಗಾಗಿ ನಾವು ನಮ್ಮ ಆಲೋಚನೆಗಳಿಗೆ ರೂಪ ಮತ್ತು ಆಕಾರಗಳಿಗೆ ಒತ್ತು ನೀಡುವುದರಿಂದ ಸಮಾಜದ ಆರ್ಥಿಕ ನಿರೀಕ್ಷೆಗಳು ಸಾಧ್ಯವಾದಷ್ಟು ಈಡೇರುತ್ತದೆ. ಅಲ್ಲಿಯೂ ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಪಾತ್ರವನ್ನು ವಹಿಸಬಹುದು. ಒಂದು ರಾಷ್ಟ್ರದ ನಿರ್ಮಾಣ ಅಥವಾ ರಾಷ್ಟ್ರ ರಕ್ಷಣೆಯಲ್ಲಿ ಮಕ್ಕಳ ಪಾತ್ರವು ತುಂಬಾನೇ ಪ್ರಮುಖವಾಗಿದೆ. ಏಕೆಂದರೆ ಮಕ್ಕಳು ಶಿಕ್ಷಣವನ್ನು ಪಡೆದು ವಿವಿಧ ವೃತ್ತಿಪರ ಕ್ಷೇತ್ರಗಳಿಗೆ ಪ್ರವೇಶಿಸಿದಂತೆ ಹೊಸ ತಂತ್ರಜ್ಞಾನ, ಆರ್ಥಿಕತೆ, ವೈದ್ಯಕೀಯ, ಉದ್ಯಮಿಗಳು, ನಿರೂಪಕರು, ಶಿಕ್ಷಣ ತಜ್ಞರು ಹೀಗೆ ಅನೇಕ ಕ್ಷೇತ್ರಗಳು ಉದಯವಾಗುತ್ತದೆ. ಅವರು ತಮ್ಮ ವಿವಿಧ ಸಾಮರ್ಥ್ಯಗಳಿಂದ ರಾಷ್ಟ್ರ ರಕ್ಷಣೆಯಲ್ಲಿ ತಮ್ಮ ಪಾತ್ರವನ್ನು ವಹಿಸಿ ರಾಷ್ಟ್ರವನ್ನು ಯಶಸ್ಸಿನ ಹಾದಿಯಲ್ಲಿ ಕೊಂಡೊಯ್ಯಬಹುದು. ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಪಾತ್ರಗಳನ್ನು ಅರಿತುಕೊಂಡು ನಾವು ಮುನ್ನುಗ್ಗಿದರೆ ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮೆಲ್ಲರ ಪಾತ್ರವು ಯಶಸ್ವಿಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಷ್ಟ್ರ ರಕ್ಷಣೆಯಲ್ಲಿ ನಮ್ಮ ಪಾತ್ರ ಎಂಬ ಭಾಷಣವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.